My dear students, welcome to DCE Digital Learning. ಹಿಂದಿನ ತರಗತಿಯ ಸೆಷನ್ ನಂಬರ್ 49 ಥಿಯರಿ ಆಫ್ ಪ್ರಾಬಬಿಲಿಟಿ ಅಲ್ಲಿ ಪಾರ್ಟ್ 1 ನೋಡಿದ್ವಿ. ಈಗ ಪಾರ್ಟ್ 2 ನೋಡೋಣ. ಮೈಸೆಲ್ಫ್ ನರಸಪ್ಪ PR, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ GFGC ಅಂಡ್ PG ಸೆಂಟರ್ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್. ಥಿಯರಿ ಆಫ್ ಪ್ರಾಬಬಿಲಿಟಿ BCom ನ 3ನೇ ಸೆಮಿಸ್ಟರ್ QABD 2 ಸೆಷನ್ ನಂಬರ್ 50 ನೋಡ್ತಿದ್ದೀವಿ ನಾವು. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಈ ಸೆಷನ್ ಅಲ್ಲಿ ಏನೇನು ಕಲಿತೀವಿ ನಾವು? ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಪ್ರಾಬಬಿಲಿಟಿ ಅದನ್ನ ಕಲಿಯೋಣ. ಏನೇನಿವೆ ಇಂಪಾರ್ಟೆಂಟ್ ಟರ್ಮ್ಸು? ಮೊದಲನೇದು ರ್ಯಾಂಡಮ್ ವೇರಿಯಬಲ್, ನೆಕ್ಸ್ಟ್ ಔಟ್ಕಮ್, ಟ್ರಯಲ್, ಎಕ್ಸ್ಪರಿಮೆಂಟ್, ರ್ಯಾಂಡಮ್ ಎಕ್ಸ್ಪರಿಮೆಂಟ್, ಸ್ಯಾಂಪಲ್ ಸ್ಪೇಸ್, ಈವೆಂಟ್. ಇಷ್ಟನ್ನ ನೋಡೋಣ. ಇಂಪಾರ್ಟೆಂಟ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ಪ್ರಾಬಬಿಲಿಟಿ. ಮೊದಲನೇದು ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು? ಎ ರ್ಯಾಂಡಮ್ ವೇರಿಯಬಲ್ refers to any quantity with uncertain expected future values. Random variable ಅಂತಂದ್ರೆ ಕ್ವಾಂಟಿಟಿ, ಒಂದು ಸಂಖ್ಯೆ with uncertain expected future values. Example, the expected rate of return on mutual fund. ಎಷ್ಟು ಬರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ? ಗೊತ್ತಿಲ್ಲ, ಎಷ್ಟಾದ್ರೂ ಬರಬಹುದು. ಹಾಗೇನೆ the expected standard deviation of those returns. ಸುಮಾರು ರಿಟರ್ನ್ಸ್ಗೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಬರುತ್ತೆ? ವಿ ಡೋಂಟ್ ನೋ. ನೆಕ್ಸ್ಟ್ ಔಟ್ಕಮ್ ಅಂದ್ರೆ ಏನು? ವಾಟ್ ಈಸ್ ಔಟ್ಕಮ್? ಔಟ್ಕಮ್ ರೆಫರ್ಸ್ ಟು ಎನಿ ಪಾಸಿಬಲ್ ವ್ಯಾಲ್ಯೂ ದಟ್ ಎ ರ್ಯಾಂಡಮ್ ವೇರಿಯಬಲ್ ಕ್ಯಾನ್ ಟೇಕ್. ಮೇಲೆ ನೋಡಿದ್ವಲ್ಲ ರ್ಯಾಂಡಮ್ ವೇರಿಯಬಲ್ ಅಂತ, ಅದರಲ್ಲಿ ಯಾವುದಾದ್ರೂ ಬರಬಹುದು. ಬಂದಿರತಕ್ಕಂಥ ಒಂದು ಸಂಖ್ಯೆನ ಔಟ್ಕಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಸ್ 20. ನಾವು ಮೇಲೆ ನೋಡಿದ್ವಿ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಎಷ್ಟಾದ್ರೂ ಆಗ್ಬೋದು ಅಂತ. ಈಗ 20 ಬಂತು ಅಂತ ಇಟ್ಕೊಳ್ಳಿ, 20 ಇಸ್ ದ ಔಟ್ಕಮ್. ಟ್ರಯಲ್ ಮೂರನೇದು ತುಂಬಾ ಇಂಪಾರ್ಟೆಂಟ್ ಪದ. ಏನ್ ಟ್ರಯಲ್ ಅಂದ್ರೆ? ಟ್ರಯಲ್ ಈಸ್ ಅನ್ ಆಕ್ಷನ್ ವಿಚ್ ರಿಸಲ್ಟ್ಸ್ ಇನ್ ಒನ್ ಆರ್ ಮೋರ್ ಔಟ್ಕಮ್ಸ್. ಒಂದು ಆಕ್ಷನ್ ನ ಮಾಡ್ತೀವಿ ನಾವು, ಅದರಿಂದ ಕೆಲವೊಂದು ರಿಸಲ್ಟ್ಸ್ ಬರುತ್ತೆ, ಔಟ್ಕಮ್ಸ್ ಬರ್ತವೆ. ಆಕ್ಷನ್ ನ ಟ್ರಯಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಕನ್ಸಿಡರ್ ಅನ್ ಆಕ್ಟಿವಿಟಿ ಆಫ್ ಟಾಸಿಂಗ್ ಎ ಕಾಯಿನ್. ಒಂದು ಕಾಯಿನ್ ನ ಟಾಸ್ ಮಾಡಿದಾಗ ಏನಾಗಬಹುದು? ಕಾಯಿನ್ಗೆ 2 ಮುಖ ಇರುತ್ತೆ. ಸಿ ದಿಸ್, ಹೆಡ್ ಮತ್ತೆ ಟೈಲ್ ಅಂತ ಇರುತ್ತೆ ಒಂದು ಕಾಯಿನ್ಗೆ. ಈಗ ಯಾವ್ದಾದ್ರೂ ಬೀಳ್ಬಹುದು. ಗೊತ್ತಾಯ್ತಾ? ನೋಡಿ, ಒಂದು ವಿಡಿಯೋನ ನೋಡೋಣ ನಾವೀಗ. ಇಲ್ಲಿ ವಿಡಿಯೋ ನೋಡಿದ್ವಿ ನಾವು. ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಏನಾಯ್ತು? ಹೆಡ್ ಆದ್ರೂ ಬೀಳಬಹುದು ಅಥವಾ ಟೈಲ್ ಆದ್ರೂ ಬೀಳಬಹುದು. ಲೈಕ್ ದಿಸ್. ಎಸ್, ಈಚ್ ಟಾಸಿಂಗ್ ಆಫ್ ಎ ಕಾಯಿನ್ ಈಸ್ ಕಾಲ್ಡ್ ಎ ಟ್ರಯಲ್. ಕಾಯಿನ್ ಅನ್ನ ಒಂದ್ಸಲ ಮೇಲಕ್ಕೆ ಎಸೆದ್ರೆ ಒಂದು ಟ್ರಯಲ್ ಮಾಡಿದ್ವಿ ಅಂತ, 2ನೇ ಸಲ ಮೇಲಕ್ಕೆ ಎಸೆದ್ರೆ 2ನೇ ಟ್ರಯಲ್ ಮಾಡಿದ್ವಿ ಅಂತ ಅರ್ಥ. ಎಕ್ಸಾಂಪಲ್, ರೋಲಿಂಗ್ ಅನ್ ಅನ್ಬಯಾಸ್ಡ್ ಡೈಸ್. ಒಂದು ಡೈಸ್ ನ ನಾವು ರೋಲ್ ಮಾಡತಕ್ಕಂಥದ್ದು. ರೋಲ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದು ಡೈಸ್ ಅಲ್ಲಿ ಇರತಕ್ಕಂಥ 6 ಮುಖಗಳು, 1 2 3 4 5 6 ಸಂಖ್ಯೆಗಳಿರತಕ್ಕಂಥ ಮುಖಗಳು. 6 ಮುಖಗಳಿರ್ತವೆ, 6 ಸಂಖ್ಯೆ ಇರ್ತದೆ. ಇದನ್ನ ರೋಲ್ ಮಾಡಿದಾಗ ಏನಾಗಬಹುದು ನೋಡಿ, ಡೈಸ್ ನ ರೋಲ್ ಮಾಡಿದಾಗ ಯಾವ್ದಾದ್ರೂ ಸಂಖ್ಯೆ ಬೀಳಬಹುದು. ಎಸಿತಾ ಇದೀವಿ ನಾವು, ಎಸೆದ್ರೆ ಏನಾಗುತ್ತೆ? 2 ಡೈಸ್ ಎಸೆದ್ರೆ ಈ ತರ ನೋಡಿ 7 ಬಿತ್ತು. ಈಗ ನೋಡಿ, ಒಂದು ಟ್ರಯಲ್ ಎಸಿತಾ ಇದೀವಿ ನಾವು. ಹಾಗೆ ಮತ್ತೊಂದು ಎಕ್ಸಾಂಪಲ್, ಪಿಕಿಂಗ್ ಅಪ್ ಎ ರೆಡ್ ಕಾರ್ಡ್ ಫ್ರಮ್ ಎ ಡೆಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್. ಪ್ಲೇಯಿಂಗ್ ಕಾರ್ಡ್ಸ್ ಇದೆ, ಅದರಲ್ಲಿ ಒಂದು ರೆಡ್ ಕಾರ್ಡ್ ಅನ್ನ ತೆಗಿತಕ್ಕಂಥದ್ದು. ನೋಡೋಣ ಕಾರ್ಡ್ಸ್ ಅನ್ನ ಒಂದ್ಸಲ. ನೋಡಿ, ಇಲ್ಲಿ ಕಾರ್ಡ್ಸ್ ಅನ್ನ ನೋಡ್ತಾ ಇದ್ದೀರಿ ನೀವು. ನಮ್ಮಲ್ಲಿ 52 ಕಾರ್ಡ್ಗಳಿರುತ್ತೆ ಒಂದು ಗ್ರೂಪ್ ಅಲ್ಲಿ. ಅದರಲ್ಲಿ ರೆಡ್ ಕಾರ್ಡ್ಸ್ ಬಂದೆಷ್ಟಿದೆ? 13 + 13 26 ಕಾರ್ಡ್ಸ್ ಇರ್ತದೆ. ಅದರಲ್ಲಿ ರೆಡ್ ಕಾರ್ಡ್ ಅನ್ನ ತೆಗಿತಕ್ಕಂಥದ್ದು 52 ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಅನ್ನ ತೆಗೆದ್ರೆ ಅದು ರೆಡ್ ಕಾರ್ಡ್ ಆಗಿರಬೇಕು. ಇದು ಒಂದು ಟ್ರಯಲ್ ಅಂತ ಕರಿತೀವಿ. ಇದೊಂದು ಎಕ್ಸಾಂಪಲ್ ನೋಡೋಣ. ಡ್ರಾಯಿಂಗ್ ಎ ಗ್ರೀನ್ ಬಾಲ್ ಫ್ರಮ್ ಎ ಬ್ಯಾಗ್ ಆಫ್ ಡಿಫರೆಂಟ್ ಕಲರ್ಡ್ ಬಾಲ್ಸ್. ಬೇರೆ ಬೇರೆ ಕಲರ್ಸ್ ಇರತಕ್ಕಂಥ ಬಾಲ್ಸ್ ನ ಒಂದು ಬ್ಯಾಗ್ ಅಲ್ಲಿ ಹಾಕ್ತಿವಿ. ಆ ಬ್ಯಾಗ್ ಇಂದ ಗ್ರೀನ್ ಕಲರ್ ಬಾಲ್ ನಮ್ಮ ಕೈಯಿಂದ ಮೇಲೆ ಕೆತ್ತೋದು. ಇದು ಒಂದು ಟ್ರಯಲ್. ನೆಕ್ಸ್ಟ್ ಎಕ್ಸ್ಪರಿಮೆಂಟ್. ಏನು ಎಕ್ಸ್ಪರಿಮೆಂಟ್ ಅಂದ್ರೆ? The process of defining the results of trials is called an experiment. ನೋಡಿ, ಈಗ ತಾನೇ ಒಂದು ಟ್ರಯಲ್ ನೋಡಿದ್ವಿ ನಾವು. ಟ್ರಯಲ್ ಅಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ ಏನದು
ಅಂತ ತಿಳಿಸ್ತಕ್ಕಂಥ ಪ್ರೋಸೆಸ್ ಅನ್ನ ನಾವು ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್. ಈಗ ತಾನೇ ವಿಡಿಯೋಲ್ಲಿ ನೋಡಿದ್ವಿ ನಾವು, ಕಾಯಿನ್ ಅನ್ನ ಮೇಲಕ್ಕೆ ಎಸೆದಾಗ ಏನಾಗುತ್ತೆ, ಹೆಡ್ ಅಥವಾ ಟೈಲ್ ಬೀಳಬಹುದು. ನೆಕ್ಸ್ಟ್, ರೋಲಿಂಗ್ ಎ ಡೈಸ್. ಒಂದು ಡೈಸ್ ಅಥವಾ ಎರಡು ಡೈಸ್ ಅನ್ನ ಎಸಿತಕ್ಕಂಥದ್ದು, ಎಟ್ಸೆಟ್ರಾ. ಇದನ್ನ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ರ್ಯಾಂಡಮ್ ಎಕ್ಸ್ಪರಿಮೆಂಟ್. ನೋಡಿ, ಎಕ್ಸ್ಪರಿಮೆಂಟ್ ಅಲ್ಲಿ ಇನ್ನೊಂದು ವಿಧ, ಇದು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ಏನ್ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂದ್ರೆ, ಎ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಈಸ್ ಒನ್ ಇನ್ ವಿಚ್ ಎಕ್ಸಾಕ್ಟ್ ಔಟ್ಕಮ್ಸ್ ಕೆನಾಟ್ ಬಿ ಪ್ರಿಡಿಕ್ಟೆಡ್. ಏನ್ ಸಂಖ್ಯೆ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ, ಅದನ್ನ ನಾವು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಇನ್ ಟಾಸಿಂಗ್ ಎ ಕಾಯಿನ್ ವಿ ಕೆನಾಟ್ ಪ್ರಿಡಿಕ್ಟ್ ದ ಔಟ್ಕಮ್ ವೆದರ್ ಇಟ್ ಈಸ್ ಹೆಡ್ ಆರ್ ಟೈಲ್. ನೋಡಿ, ಇಲ್ಲಿ ನೋಡ್ತಾ ಇದ್ರಿ, ಹೆಡ್ ಆರ್ ಟೈಲ್. ಇದೊಂದು ರೀತಿ ಕಾಯಿನ್, ಇದೊಂದು ರೀತಿ ಕಾಯಿನ್. ಸೊ ಇದರಲ್ಲಿ ಮೇಲಕ್ಕೆ ನಾವು ಎಸೆದಾಗ ಹೆಡ್ ಬೀಳುತ್ತಾ ಅಥವಾ ಟೈಲ್ ಬೀಳುತ್ತಾ ಅನ್ನೋದು ಗೊತ್ತಾಗೋದಿಲ್ಲ. ಅದನ್ನ ನಾವೇನಂತ ಕರಿತೀವಿ, ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ಸ್ಯಾಂಪಲ್ ಸ್ಪೇಸ್ ಅಂತ. ಏನ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ, ದ ಸೆಟ್ ಆಫ್ ಆಲ್ ಪಾಸಿಬಲ್ ರಿಸಲ್ಟ್ಸ್ ಆರ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಈಸ್ ಕಾಲ್ಡ್ ದ ಸ್ಯಾಂಪಲ್ ಸ್ಪೇಸ್. ಈಗ ಫಾರ್ ಎಕ್ಸಾಂಪಲ್, ಕಾಯಿನ್ ಅನ್ನ ಎಸೆದಾಗ ಹೆಡ್ ಒಂದು ಬರುತ್ತೆ ಮತ್ತೆ ಟೈಲ್ ಒಂದು ಬರುತ್ತೆ. ನೋಡಿ, ಇಲ್ಲಿ ಹೆಡ್ ಒಂದು ಮತ್ತೆ ಟೈಲ್ ಒಂದು ಬರುತ್ತೆ, ಎರಡು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಅಲ್ವಾ. ಸೊ ಎರಡು ಪಾಸಿಬಲ್ ಔಟ್ಕಮ್ಸ್ ಕಾಯಿನ್ ಎಸೆದಾಗ ಬರೋದು ಸ್ಯಾಂಪಲ್ ಸ್ಪೇಸ್. ನೋಡಿ, ಎಕ್ಸಾಂಪಲ್ ಒಂದನೇದು, ರೋಲಿಂಗ್ ಅನ್ ಅನ್ಬಯಾಸ್ಡ್ ಡೈಸ್. ಒಂದು ಡೈಸ್ ಅನ್ನ ಎಸೆದಾಗ ಏನ್ ಬರುತ್ತೆ ಅಂತ ಹೇಳಿದ್ವಿ ನಾವು, 1 2 3 4 5 6. ಸೊ ಈ ಸಂಖ್ಯೆಗಳು ಯಾವ್ದಾದ್ರು ಬರಬಹುದು. ಇವುಗಳನ್ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ನೋಡಿ, ದ ಪಾಸಿಬಲ್ ರಿಸಲ್ಟ್ಸ್ ಆರ್ ಔಟ್ಕಮ್ಸ್ ಆರ್ 1 2 3 4 5 6. ಇದು ಯಾವ್ದಾದ್ರು ಆಗಬಹುದು. ನೆಕ್ಸ್ಟ್, ಸ್ಯಾಂಪಲ್ ಸ್ಪೇಸ್ ಆಫ್ ಥ್ರೋಯಿಂಗ್ 2 ಡೈಸ್ ಒನ್ಸ್. ಒಂದೇ ಸಲ 2 ದಾಳಗಳನ್ನ ಎಸೆದಾಗ ಸ್ಯಾಂಪಲ್ ಸ್ಪೇಸ್ ಹೇಗಿರುತ್ತೆ ನೋಡಿ. ಮೊದಲನೇ ಡೈಸಲ್ 1, ಎರಡನೇ ಡೈಸಲ್ 1, ಮೊದಲನೇ ಡೈಸಲ್ 1, ಎರಡನೇ ಡೈಸಲ್ 2, ಮೊದಲನೇ ಡೈಸಲ್ 1, ಎರಡನೇ ಡೈಸಲ್ 3. ಈ ತರ 6 × 6 36 ಚಾನ್ಸಸ್ ಅಥವಾ 36 ಔಟ್ಕಮ್ಸ್ ನಮಗೆ ಬರ್ತದೆ, 36 ರಿಸಲ್ಟ್ಸ್ ಬರ್ತವೆ. ಆ 36 ಇದನ್ನು ನಾವು 2 ಡೈಸ್ ನ ಒಂದೇ ಸಲ ಎಸೆದಾಗ ಬರತಕ್ಕಂತ ಈ ಸ್ಯಾಂಪಲ್ ಸ್ಪೇಸ್ ಅಥವಾ ಔಟ್ಕಮ್ಸ್ ಅಂತ ಕರಿತೀವಿ. ನೆನಪಿಡಿ. ನೆಕ್ಸ್ಟ್ ಪಾಯಿಂಟ್, ಈವೆಂಟ್ ಅಂತ. ವಾಟ್ ಈಸ್ ಈವೆಂಟ್? ಎನಿ ಪಾಸಿಬಲ್ ಔಟ್ಕಮ್ ಆರ್ ಕಾಂಬಿನೇಷನ್ ಆಫ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಈಸ್ ಕಾಲ್ಡ್ ಅನ್ ಈವೆಂಟ್. ಓಕೆ, ಎನಿ ಪಾಸಿಬಲ್ ಔಟ್ಕಮ್. ನಾವು ಒಂದು ಟ್ರಯಲ್ ಅನ್ನ ಮಾಡಿದಾಗ ಅಥವಾ ಒಂದು ಎಕ್ಸ್ಪರಿಮೆಂಟ್ ಮಾಡಿದಾಗ ಯಾವುದಾದ್ರೂ ಒಂದು ಬರಬಹುದು, ಅಥವಾ ಕಾಂಬಿನೇಷನ್ ಆಫ್ ಔಟ್ಕಮ್ಸ್ ಬರಬಹುದು ಒಂದು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಲ್ಲಿ. ಅದನ್ನ ಈವೆಂಟ್ ಅಂತ ಕರಿತೀವಿ. ಎವ್ರಿ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ಅನ್ ಈವೆಂಟ್. ಈಗ ತಾನೇ ನೋಡಿದ್ವಿ ನಾವು, 1 1 ಅಥವಾ 1 5 ಬಿತ್ತು 2 ಡೈಸ್ ಅನ್ನ ಎಸೆದಾಗ, ಅದನ್ನ ಈವೆಂಟ್ ಅಂತ ಕರಿತೀವಿ. ಈವೆಂಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ A B C D ಎಟ್ಸೆಟ್ರಾ. ಸೊ ಈವೆಂಟ್ಸ್ ನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀತೀವಿ ನಾವು. ಫಾರ್ ಎಕ್ಸಾಂಪಲ್, ಕ್ಯಾಪಿಟಲ್ ಲೆಟರ್ ಆಫ್ ಆರ್ ನ ಬಳಸಬಹುದು ನಾವು ಯಾವಾಗ, ರೆಡ್ ಕಾರ್ಡ್ ಅನ್ನ ತೆಗೆಯೋದಕ್ಕೆ ಒಂದು ಪ್ಲೇಯಿಂಗ್ ಕಾರ್ಡ್ಸ್ ಇಂದ. ಲೈಕ್ ವೈಸ್, ಎಕ್ಸಾಂಪಲ್, ಥ್ರೋಯಿಂಗ್ ಎ ಡೈಸ್ ಟು ಗೆಟ್ ಅನ್ ಆಡ್ ನಂಬರ್. ಆಡ್ ನಂಬರ್ ಅಂದ್ರೆ 1 3 5. 6 ಸಂಖ್ಯೆಗಳಲ್ಲಿ 1 3 5 ಆಡ್ ನಂಬರ್ ಇರುತ್ತೆ ಡೈಸ್ ನ ಎಸೆದಾಗ. ಸಿ, ದಿಸ್ ಹ್ಯಾಸ್ 3 ಔಟ್ಕಮ್ಸ್, ನೇಮ್ಲಿ 1 3 and 5. ಕರೆಕ್ಟಾ? ನೋಡಿ, ಇಲ್ಲಿ ಒಂದ್ಸಲ ಬೆಸ ಸಂಖ್ಯೆ ಅಂತ 1 3 ಮತ್ತೆ 5, ಇವು 3 ಮಾತ್ರ ಬರೋ ಚಾನ್ಸಸ್ ಇರ್ತದೆ. ಈಚ್ ಆಫ್ ದಿಸ್ ಈಸ್ ಕಾಲ್ಡ್ ಅನ್ ಈವೆಂಟ್. ಒಂದು ದಾಳವನ್ನ ಎಸಿತೀವಿ, 1 ಬಂತು ಅಂತ ಇಟ್ಕೊಳ್ಳಿ, ಆಡ್ ನಂಬರ್ ಬಂತು, ಇದು ಒಂದು ಈವೆಂಟ್. ಇನ್ನೊಂದ್ಸಲ 2 ಬಂತು, ಅದು ಆಡ್ ನಂಬರ್ ಅಲ್ಲ, ಈವನ್ ನಂಬರ್ ಆಗುತ್ತೆ, ಅದನ್ನ ನಾವು ಬೇಡ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಡ್ ನಂಬರೇ ಬೇಕು ಅಂತ ಹೇಳಿದಾಗ ಇನ್ನೊಂದ್ಸಲ ಎಸಿತೀವಿ, 3 ಬಂತು, ಅಗೇನ್ ಇಟ್ ಈಸ್ ಅನ್ ಈವೆಂಟ್. ಇನ್ನೊಂದ್ಸಲ 5 ಬಂತು, ಇಟ್ ಈಸ್ ಅನ್ ಈವೆಂಟ್. ಇದನ್ನ ಬೆಂಗಳೂರು ಯೂನಿವರ್ಸಿಟಿಲಿ 2015 ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಲಿ 2019 2 ಮಾರ್ಕ್ಸ್ ಕೇಳಿದ್ದಾರೆ. ವಾಟ್ ಈಸ್ ಅನ್ ಈವೆಂಟ್, ಗಿವ್ ಅನ್ ಎಕ್ಸಾಂಪಲ್ ಅಂತ. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ನಮಗೆ ಇವಾಗ ಪ್ರಾಬಬಿಲಿಟಿ ಓದಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು. ಸೊ ನಾವು ಇವಾಗ ಇಷ್ಟೊತ್ತು ನೋಡಿರ್ತಕ್ಕಂಥ ಪಾಯಿಂಟ್ಸ್ ನಾವು ರೆಫರೆನ್ಸ್ ಎಲ್ಲಿಂದ ತಗೊಂಡಿದ್ದೀವಿ ಅಂದ್ರೆ ನೋಡಿ, ಈ ವೆಬ್ಸೈಟ್ ಇಂದ ತಗೊಂಡಿದ್ದೀವಿ. ಹಾಗೇನೆ ಈ ಟೆಕ್ಸ್ಟ್ ಬುಕ್, ದೆನ್ ಮತ್ತೊಂದು ಟೆಕ್ಸ್ಟ್ ಬುಕ್ ಅನ್ನು ನೋಡಿದ್ದೀವಿ. ಹಾಗೆ ಈ ಟೆಕ್ಸ್ಟ್ ಬುಕ್ ನೋಡ್ಬೋದು. ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ದೀವಿ ನಾವು. ಓಕೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.